ಲಾಸ್ಟ್ ವಿಡಿಯೋ ಅಲ್ಲಿ ನೋಡಿದಂಗೆ ಎಕ್ಸ್ಕವೇಷನ್ ಸೈಜ್ ವಿಡಿಯೋ ಅಲ್ಲಿ ನಿರ್ಧಾರ ಮಾಡಿದ ತಕ್ಷಣ ಈ ಥರ ಮಣ್ಣೆಲ್ಲ ಇಲ್ಲದೆ ಇರಂಗೆ ಕ್ಲೀನಾಗಿ ಹಾರ್ಡ್ ಸಾಯಿಲ್ನ ಕ್ಲೀನ್ ಮಾಡ್ಕೋಬೇಕು. ಲೇಯರ್ ಹಾರ್ಡ್ ಆಗಿರಬೇಕು. ಅದಾದಮೇಲೆ ಇದರಲ್ಲಿ ಇದು ಬಂದ್ಬಿಟ್ಟು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಈ ಥರ PCC ವರ್ಕ್ ಮಾಡ್ಕೋಬೇಕು. ಮೊದಲು PCC ವರ್ಕ್ ಮಾಡಿಕೊಂಡು ಚೆನ್ನಾಗಿ ಟ್ಯಾಂಪಿಂಗ್ ಮಾಡ್ಕೋಬೇಕು. ಇದನ್ನು ಎಲ್ಲೂ ಲೂಸ್ ಇರಬಾರ್ದು, ಕ್ಲೀನಾಗಿ. ಎಸ್ಪೆಷಲಿ ಗೋಡೆ ಬರೋ ಕಡೆ ಇಲ್ಲ ರಿಟೈನಿಂಗ್ ವಾಲ್ ಬರೋ ಕಡೆ ಅಂತೂ ಫುಲ್ ಗಟ್ಟಿ ಇರಬೇಕು. ಅದು ಇಳಿದ್ರೆ ಸಂಪು ಕ್ರ್ಯಾಕ್ ಬರುತ್ತೆ. ಕ್ಲೀನಾಗಿ ಮಾಡಿ ಅದಾದಮೇಲೆ ತಿರ್ಗಾ ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ಕೋಬೋದು, ಅಂದರೆ ಕಂಬಿ ಕಟ್ಬಿಟ್ಟು ಕಾಂಕ್ರೀಟ್ ಹಾಕ್ಕೋಬೋದು, ನಮ್ಮ ಇಷ್ಟ ಅದು. ನೋಡಿ ಇದರಲ್ಲಿ ಕ್ಲೀನಾಗಿ ಎಲ್ಲ ಕಡೆ ಒಬ್ಬರು ಬಂದ್ಬಿಟ್ಟು ಜಲ್ಲಿ ಮರಳು ಕ್ಲೀನಾಗಿ ಇದು ಮಾಡ್ತಾರೆ. ದಪ್ಪ ಜಲ್ಲಿ ಏನೇ ಮಾಡೋದು ಮಿಕ್ಸಿಂಗ್ ಕಷ್ಟನೇ, ಹೀಗೆ ಮಾಡ್ಕೊಂಡು ಮಾಡ್ತಾ ಹೋಗಬೇಕು. ಅದಾದಮೇಲೆ ಏನಾಗುತ್ತೆ, ಈ ರಿಟೈನಿಂಗ್ ವಾಲ್ ಸಂಪ ಇಲ್ಲ ಬ್ರಿಕ್ಸಾ ಅಂತ ಸೈಟ್ದು ಸಿಚುವೇಶನ್ ನೋಡಿ ಡಿಸೈಡ್ ಮಾಡಬೇಕು. ಎಷ್ಟು ಕೆಪಾಸಿಟಿ ಅಲ್ಲಿ ನೀರು ಬೇಕಿದೆ, ಆಮೇಲೆ ಅಲ್ಲಿ ಸಾಯಿಲ್ ಕಂಡೀಷನ್ ಹೆಂಗಿದೆ ಅದನ್ನು ನೋಡಿಕೊಂಡು ನಾವು ಬ್ರಿಕ್ ಸಂಪ್ಗೆ ಹೋಗ್ಬೋದು. ಯಾಕಂದರೆ ಟ್ವೈಸ್ ದ ಕಾಸ್ಟ್ ಆಗುತ್ತೆ ರಿಟೈನಿಂಗ್ ವಾಲ್. ಸುಮ್ಮನೆ ದುಡ್ಡು ಎತ್ಕೊಂಡು ಹೋಗಿ ಹಾಕಬಾರ್ದು. ಅದಾದಮೇಲೆ ಮೆಶ್ ಹಾಕ್ಬಿಟ್ಟು ಪ್ಲಾಸ್ಟ್ರಿಂಗ್ ಮಾಡಬೇಕು. ಇದರಲ್ಲಿ ಲೈಟಾಗಿ ರಫ್ ಆಗಿ ಮೆತ್ತಾಕೊಬೇಕು. ಒಬ್ಬೊಬ್ಬರಿಗೆ ರಿಟೈನಿಂಗ್ ವಾಲ್ ಸಂಪೆ ಬೇಕು ಅಂತ ಅನ್ಸುತ್ತೆ, ಬಟ್ ಕ್ಲೈಂಟ್ಗೆ ಅದು ಓವರ್ ಕಾಸ್ಟ್ ಆಗುತ್ತೆ. ಸುಮ್ಮನೆ ಅವ್ರಿಗೆ ಅದು ಬೇಕೇ ಬೇಕು ಅಂದರೆ ನಮ್ಗೆ ಬೇರೆ ದಾರಿ ಇಲ್ಲ, ಅವ್ರಿಗೆ ಓಕೆ ಅಂದರೆ ನಾವು ಮಾಡ್ಕೊಡ್ಬೋದು. ಬಟ್ ಆಸ್ ಎ ಇಂಜಿನಿಯರ್ ವಿ ನೀಡ್ ಟು ಸೇವ್ ದ ಕಾಸ್ಟ್ ಫಾರ್ ಕ್ಲೈಂಟ್ಸ್. ರಫ್ ಆಗಿ ಮೆತ್ತಾಕೊಂಡ್ಮೇಲೆ ಇದನ್ನು ಮಾರನೇ ದಿನ ಬಂದ್ಬಿಟ್ಟು ಲೈಟಾಗಿ ಪ್ಲಾಸ್ಟ್ರಿಂಗ್ ಮುಂಚೆ ಕ್ಯೂರ್ ಮಾಡ್ಕೋಬೇಕು. ರಫ್ ಮಾಡಿರ್ತಿಲ್ಲ ಆ ಸರ್ಫೇಸ್ಗೆ ಪ್ಲಾಸ್ಟ್ರಿಂಗ್ ಬಂದ್ಬಿಟ್ಟು ಇದಕ್ಕೆ PPC ಸಿಮೆಂಟೇ ಯೂಸ್ ಮಾಡಬೇಕು. ಮತ್ತು ವಾಟರ್ ಪ್ರೂಫಿಂಗ್ ಲಿಕ್ವಿಡ್ ಹಾಕೋಬೇಕು. ಮಳೆ ಬರೋ ಥರ ಇದ್ದರೆ ಇಲ್ಲ ಅಂದರೂ ಟಾರ್ಪಲ್ ಹಾಕ್ಬಿಟ್ಟು ಈ ಥರ ಗ್ಯಾಪ್ ಬಿಡಬೇಕು ಗಾಳಿ ಹೋಗೋಕ್ಕೆ. ಇನ್ನೊಂದು ವಿಷಯ ಏನಂದರೆ, ಸಂಪ್ ಮೋಟ್ರ್ ನಾವೇನಾದರೂ ಸಬ್ಮರ್ಸಿಬಲ್ ಇಡಂಗಿದ್ರೆ ಅದಕ್ಕೊಂದು ಪಿಟ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಇಲ್ಲಿ ನಾರ್ಮಲ್ ಮೋಟ್ರ್ ಹಾಕ್ತಾ ಇದ್ದೀವಿ, ಅದಕ್ಕೆ ಏನು ಪಿಟ್ ಮಾಡಿಲ್ಲ ನಾವು. ಮೋಲ್ಡಿಂಗ್ ಒಂದು 3 ದಿನ ಬಿಟ್ಬಿಟ್ಟು ನೀವು ಮಾಡ್ಕೋಬೋದು. ಅಲ್ಲಿವರೆಗೂ ಮುಟ್ಟಕ್ಕೋಗಬೇಡಿ. ಸೆಂಟ್ರಿಂಗ್ ಹೊಡೆದ್ರೆ ಕೆಳಗಡೆ ಪ್ಲಾಸ್ಟ್ರಿಂಗ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕಂತ ಕ್ಯೂರಿಂಗ್ ಮಾಡಬೇಡಿ ಅಂತ ಹೇಳ್ತಲ್ಲ, ಕ್ಯೂರಿಂಗ್ ಆ 3 ದಿನನೂ ಮಾಡಬೇಕು, ಮರಿಬೇಡಿ. ವೀಕ್ಷಕರೇ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.